ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಜೆಪಿ ಪ್ರೊಟೆಸ್ಟ್ ಅತಿರೇಕಕ್ಕೆ ಹೋಗಿ ಏನೇನೆಲ್ಲ ಆಯಿತು, ಈಗ ಅದಕ್ಕೆ ಭಾರಿ ಟ್ವಿಸ್ಟ್ ಇಡ್ತಾ ಇದೆ ಕಾಂಗ್ರೆಸ್. ಸಿಜೆಪಿ ಹೋರಾಟದ ಆಯಾಮವನ್ನೇ ಬದಲಿಸ್ತಿದೆ ಕಾಂಗ್ರೆಸ್. ಮೋದಿ ಮನೆಗೆ ಲಾಕ್ ಹಾಕ್ತಾರ ರಾಹುಲ್ ಗಾಂಧಿ. ಮೋದಿ ಮನೆ ಮುಂದೆ ಪ್ರೊಟೆಸ್ಟ್ ಜೋರಾಗಿದೆ. ಈಗ ಕಾಂಗ್ರೆಸ್ನ ನಾಯಕರು ಅಲ್ಲಿ ನುಗ್ಗಿದ್ದಾರೆ. ಯಾವ ಕಾರಣಕ್ಕೂ ಮನವೊಲಿಸೋಕಾಗ್ತಿಲ್ಲ. ಕೇಂದ್ರ ಸಚಿವರು ಬಂದ್ರು ಇಲ್ಲ, ಯಾರು ಬಂದ್ರು ಇಲ್ಲ, ರಾತ್ರಿ ಇಡೀ ಅಲ್ಲೇ ಕೂರ್ತಾರಂತೆ. ಸೊ ಮೋದಿ ಮನೆಯಿಂದ ಕಾಲು ಹೊರಗಡೆ ಇಡಬಾರ್ದು. ಮೋದಿಯ ಗೃಹ ಬಂಧನ ಅನ್ನೋ ರೀತಿಯಲ್ಲಿ ಮಾಡುವ ಪ್ಲಾನ್ ರೆಡಿ ಆಗಿದೆಯಾ, ನರೇಂದ್ರ ಮೋದಿ ಹೆಜ್ಜೆ ಹೊರಗಿಡದಂತೆ ಮಾಡುವ ಪ್ಲಾನ್ ರೆಡಿ ಆಗಿದೆಯಾ ಅನ್ನುವಂಥ ಚರ್ಚೆ ಕೂಡ ಈಗ ಜೋರಾಗಿ ಸದ್ದು ಮಾಡ್ತಾ ಇದ್ದು ಇನ್ಸೈಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೀವು ಕೆಲವು ವಿಚಾರಗಳನ್ನೆಲ್ಲಿ ತಿಳ್ಕೊಳ್ಳೇಬೇಕು. ಯಾಕೆ ಈ ಹೋರಾಟವನ್ನ ಇಡೀ ದೇಶ ಗಮನಿಸಬೇಕು? ನಿರಂತರ ವರದಿ ಇಡ್ತಾ ಇದ್ದೀವಿ, ಬೇರೆ ಯಾವ ಸುದ್ದಿನೂ ಅಲ್ಲ. ಇದ್ರ ಬಗ್ಗೆನೇ ನಾವು ಸುದ್ದಿ ಮಾಡ್ತಾ ಇದ್ದೀವಿ ಕಳೆದ 2 ದಿನಗಳಿಂದ. ಯಾಕೆಂದ್ರೆ ಇಷ್ಟೇ ಕಾರಣ. ಇದು ದೇಶದ ಪ್ರಶ್ನೆ. ದೇಶದಲ್ಲಿ ಏನೇನು ಮಾಡೋದಕ್ಕೆ ಹುನ್ನಾರ ನಡೆದಿದೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಇದೆ. ಇವತ್ತು ನಮ್ಮ ದೇಶದಲ್ಲಿ ಒಂದು ಉತ್ತಮ ದಾರಿಯಲ್ಲಿ, ರೈಟ್ ಟ್ರ್ಯಾಕಲ್ಲಿ ಸಾಗ್ತಾ ಇರುವ ದೇಶವನ್ನು ಅಲುಗಾಡಿಸೋದಕ್ಕೆ ಏನು ನಡೀತಿರಬಹುದು ಅನ್ನೋದಕ್ಕೆ ಉತ್ತಮವಾದ ಉದಾಹರಣೆಗಳು ಸಿಗ್ತಾ ಇವೆ. ಅದನ್ನೇ ಮುಂದೆ ಇಡ್ತಾ ಇದ್ದೀವಿ ಅಷ್ಟೇ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಕಾಂಗ್ರೆಸ್ನ ಸರದಿ. ಎಲ್ಲ ಪಕ್ಷಗಳು ಸಿಜೆಪಿ ಜೊತೆಗೇ ನಿಂತು ಹೋರಾಟ ಮಾಡಿ ಅವರ ಕಾರ್ಯಕರ್ತರನ್ನೇ ವಿದ್ಯಾರ್ಥಿಗಳ ಜೊತೆಗೆ ಇಳಿಸಿ ಹೋರಾಟ ಮಾಡಿದ್ದಾಯಿತು. ಎಲ್ಲ ಪಕ್ಷಗಳ ವಿವಿಧ ಆಮ್ ಆದ್ಮಿ ಮತ್ತು TMC, ಸಮಾಜವಾದಿ ಪಕ್ಷ, ಅವರು ಇವರು ಯಾವ್ಯಾವ ಪಕ್ಷದವ್ರು ಇದ್ದಾರೋ ಎಲ್ಲರೂ ಬಂದಿದ್ದಾರಲ್ಲಿ, ವಿರೋಧ ಪಕ್ಷದ ಕಾರ್ಯಕರ್ತರು ಅನ್ನೋದನ್ನು ಗಮನಿಸಿದ್ದೀವಿ ಅಲ್ವಾ. ಈಗ ಕಾಂಗ್ರೆಸ್ನ ಸರದಿ. ಕಾಂಗ್ರೆಸ್ ಜೋರಾಗಿ ಮಾತಾಡ್ತಿದೆ. ಯಾಕೆ ಅವರು ಸೋನಂ ವಾಂಗ್ಚುಕ್ ಇದ್ದಲ್ಲಿ ಹೋಗಿಲ್ಲ, ಅಥವಾ ಯಾಕೆ ಸಿಜೆಪಿ ಪ್ರೊಟೆಸ್ಟ್ ಇದ್ದಲ್ಲಿ ರಾಹುಲ್ ಗಾಂಧಿ ಅವ್ರು ಹೋಗಿಲ್ಲ ಅಂದರೆ ಅವ್ರಿಗೆ ಭಯ ಇದೆ ತುಂಬ. ನಾವು ಇವ್ರಿಗೆ ಸಪೋರ್ಟ್ ಮಾಡಿಬಿಟ್ರೆ ಇನ್ನೊಂದು ಆಮ್ ಆದ್ಮಿ ಪಕ್ಷ ಆಗಿಬಿಡುತ್ತಿದ್ದು ಸಿಜೆಪಿ. ಆಮ್ ಆದ್ಮಿದು ಹಿಂಗೆ ಕಥೆ ತಾನೆ. ಈಗ ಆಮ್ ಆದ್ಮಿ ಕಾಂಗ್ರೆಸ್ಸನ್ನು ಮುಗಿಸ್ಬಿಡ್ತು ಡೆಲ್ಲಿಯಲ್ಲಿ. ಸೊ ಇನ್ನೊಂದು ಯೂತ್ ರೆಪ್ರೆಸೆಂಟ್ ಮಾಡೋ ಪಕ್ಷ ಆಗುತ್ತೆ. ವಿದ್ಯಾರ್ಥಿಗಳ ಹೋರಾಟ ಅಂದರೆ ಕಾಂಗ್ರೆಸ್ ನೆನಪಾಗಬೇಕು, ಬಿಟ್ಟರೆ ಸಿಜೆಪಿ ಅಲ್ಲ. ಓವರ್ ಕ್ರೆಡಿಟ್ ಅವ್ರಿಗೆ ಸಿಕ್ಕಿಬಿಟ್ರೆ ನಮ್ಗೆ ಇನ್ನೊಂದು ಎದುರಾಳಿ ಆಗುತ್ತಿದ್ದು ಅನ್ನೋ ಭಯದಲ್ಲಿ ಕಾಂಗ್ರೆಸ್ಸು ಗುರುತಿಸ್ಕೊಳ್ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿ ಸ್ಟೇಟ್ಮೆಂಟ್ ಕೊಡೋದು, ಗುರುತಿಸ್ಕೊಳ್ದೇ ಇರೋದು, ಅಲ್ಲಿ ಇಲ್ಲಿ ಮಾತಾಡೋದು, ಬಟ್ ಅಲ್ಲಿಗೆ ಹೋಗದೆ ಇರೋದು, ಇಂಥದ್ದೆಲ್ಲ ನೋಡಿದ್ದೀವಿ. ಈಗ ಸ್ವಲ್ಪ ರೊಚ್ಚಿಗೆದ್ದಿದ್ದಾರೆ. ಅತಿರೇಕಕ್ಕೆ ಹೋಗಿದೆ. ಯಾಕೆ ಇವ್ರು ಗುರುತಿಸ್ಕೊಳ್ಳಿಲ್ಲ ಅನ್ನೋ ಥರ ಆಗಬಾರ್ದು ಅಂತನೋ ಏನೋ. ರಾಹುಲ್ ಗಾಂಧಿ ಅವರು ಇದು ಡೈರೆಕ್ಟ್ಲಿ PM ರಾಜೀನಾಮೆ ಕೊಡಬೇಕು. ಬರೀ ಧರ್ಮೇಂದ್ರ ಪ್ರಧಾನ್ ಅಲ್ಲ, ಧರ್ಮೇಂದ್ರ ಪ್ರಧಾನ್ ಯಾರ ಅಡಿಯಲ್ಲಿ ಬರ್ತಾರೆ, ಅಮಿತ್ ಶಾ ರಾಜೀನಾಮೆ ಕೊಡಲಿ, JP ನಡ್ಡಾ ರಾಜೀನಾಮೆ ಕೊಡಲಿ, ಮೋದಿನೂ ರಾಜೀನಾಮೆ ಕೊಡಲಿ ಅನ್ನೋ ತನಕ ಹೋಗಿದೆ ಕಾಂಗ್ರೆಸ್ನ ಆಕ್ರೋಶ ಈಗ. ಯಾಕಂದ್ರೆ ಅಶ್ರುವಾಯು ಪ್ರಯೋಗ ಆಗಿದೆ, ಲಾಠಿ ಚಾರ್ಜ್ ಮಾಡಿದ್ದಾರೆ. ಈ ರೀತಿ ನಡೆಸ್ಕೊಳ್ತಾರ ನಮ್ಮ ದೇಶದಲ್ಲಿ? ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳನ್ನು ನಡೆಸ್ಕೊಳ್ಳೋ ರೀತಿಯೇ ಅಲ್ಲ. ಕ್ಷಮೆ ಕೇಳಬೇಕು ಇದಕ್ಕೆಲ್ಲ. ಮೋದಿನೇ ಸ್ವತಃ ಮೋದಿ ಕ್ಷಮೆ ಕೇಳ್ತಾರಾ ಇಲ್ವಾ ವಿದ್ಯಾರ್ಥಿಗಳ ಮೇಲಾದ ದೌರ್ಜನ್ಯಕ್ಕೆ ಅಂತ ಮುಗಿಬಿದ್ದಿದ್ದಾರೆ. ರಾಜೀನಾಮೆ ಅಂತ ಕೇಳ್ತಿದ್ರಲ್ಲ ಸಿಜೆಪಿ ಅವರು, ಅದಕ್ಕೆ ಧ್ವನಿಗೂಡಿಸೋ ಕೆಲಸ ಕೂಡ ಆಗ್ತಿದೆ. ಒಂದ್ಸಲ ನೆನಪು ಮಾಡ್ಕೊಳ್ಳೋಣ. ಅಣ್ಣಾ ಹಜಾರೆ ಪ್ರೊಟೆಸ್ಟ್ ಆದಾಗ ಇದೇ ಕಾಂಗ್ರೆಸ್ನವರು, ಇದೇ ರಾಹುಲ್ ಗಾಂಧಿ ಅವರು, ಅವತ್ತು PM ಆಗಿದ್ದ ಮನಮೋಹನ್ ಸಿಂಗ್ ಅವರು, P ಚಿದಂಬರಂ ಅವರೆಲ್ಲ ಏನು ಹೇಳಿದರು ಅಂತ. ರಾಹುಲ್ ಗಾಂಧಿ ಅವರು ಹೇಳಿದರು ಪ್ರೊಟೆಸ್ಟನ್ನು ಡೇಂಜರಸ್, ಇದು ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಅಂತ ಹೇಳಿದ್ದ ರಾಹುಲ್ ಗಾಂಧಿ ಅವರು. ಎಕನಾಮಿಕ್ ಪ್ರೋಗ್ರೆಸ್ ಹೈಜಾಕ್ಡ್ ಅಂತ ಹೇಳಿದ್ದ ಮನಮೋಹನ್ ಸಿಂಗ್ ಅವರು. ಸೊ ಇದು ಅತ್ಯಂತ ತಪ್ಪು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಂತ ಮಾತನಾಡಿದ್ದ P ಚಿದಂಬರಂ ಅವರು. ಸೊ ಅವತ್ತು ಅಣ್ಣಾ ಹಜಾರೆ ಹೋರಾಟ ಮಾಡಿದಾಗ ಅಲ್ಲಿ RSS ಅವ್ರು ಕೂತಿದ್ರು, RSS ಅವ್ರದ್ದು ಅಂತ ಆರೋಪ ಮಾಡಿದ್ರು, ವ್ಯವಸ್ಥೆಯನ್ನು ಅಲುಗಾಡಿಸ್ತಿದ್ದಾರೆ ಅಂತ ಆಕ್ರೋಶ ಹೊರಗೆ ಹಾಕಿದ್ರು. A process divorced from the machinery of an elected government that seeks to undo the checks and balances created to protect the supremacy of Parliament of this House sets a dangerous precedent for our democracy. Today the proposed law is against corruption. Tomorrow the target may be something less universally heralded. It may attack the plurality of our society and our democracy. We are now emerging as one of the important players on the world stage. There are many forces that would not like to see India realize its true place in the comity of nations. We must not play into their hands. We must not create an environment in which our economic progress is hijacked by internal dissension. We must keep
our mind focused on the need to push ahead with economic progress for the uplift of the economy. Madam, Let me read something from many years ago. Let me first quote it. We have a parliament in which we try to explain our respective points of view to each other and come to decisions. Should we close down parliament and put a lock on it and undertake hunger strikes to come to decisions? This would only mean that whoever was able to undertake the longest hunger strike would win and get his demand accepted. It is neither democracy nor anything else. It is an utterly wrong path. If I had said it, I'm sure many will pounce on me. This was said by Pandit Jawaharlal Nehru on the 9th of August, 1960. All I say is, we will deal with the issue raised by Sri Anna Hazare and his right to protest, both administratively and politically, as has been advised. We will deal with it fairly and justly. We will deal with it dispassionately. ಈಗ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಿದ್ದಾರಲ್ಲ ಮೋದಿ ಸರ್ಕಾರನ, ಹೆಂಗೆ ನೀವು ಅಶ್ರುವಾಯು ಪ್ರಯೋಗ ಮಾಡಿದ್ರಿ, ಹೆಂಗೆ ಲಾಠಿ ಚಾರ್ಜ್ ಮಾಡಿದ್ರಿ ಅಂತ. ಇದೇ ಕಾಂಗ್ರೆಸ್ಸು, ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಅಲ್ವಾ ಇರೋದು? ಡೌಟ್ ಇಲ್ಲ, ಕೇರಳದಲ್ಲಿ ಕಾಂಗ್ರೆಸ್ ಇರೋದು. ಕಾಂಗ್ರೆಸ್ ಸರ್ಕಾರ ಅಲ್ಲಿ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮೇಲೆ ಏನು ಮಾಡಿದೆ ದೃಶ್ಯ ನೋಡಿ. ಡೆಲ್ಲಿಯಲ್ಲಿ ರಾಹುಲ್ ಗಾಂಧಿ ಅವರದ್ದು ಒಂದು ನ್ಯಾಯ, ಅಲ್ಲಿ ವಾಟರ್ ಕ್ಯಾನಾನ್ಸ್ ಪ್ರಯೋಗ ಮಾಡಿದ್ದಾರೆ. ಸ್ಟೂಡೆಂಟ್ಸ್ ಮೇಲೆ ಕೇರಳ ಸರ್ಕಾರ ಅತ್ಯಂತ ತೀವ್ರ ಶಕ್ತಿ ಪ್ರಯೋಗನೇ ಮಾಡಿದೆ. ಯಾವ ನೈತಿಕತೆ ಇಟ್ಕೊಂಡು ಪ್ರಶ್ನೆ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿಲ್ಲ. ಈಗ ನರೇಂದ್ರ ಮೋದಿ ಅವರ ಮನೆ ಎದುರೇ ನುಗ್ಗಿದ ಕಾಂಗ್ರೆಸ್, ಮನೆ ಎದುರು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ವೇಣುಗೋಪಾಲ್ ಅವರು, ಡಿ ಕೆ ಶಿವಕುಮಾರ್ ಅವರು, ಅವ್ರ ಪಾಪ ಸಂಪುಟ ಮಾತಾಡಕ್ಕೆ ಹೋಗಿದ್ರು, ಕರ್ಕೊಂಡು ಹೋಗಿದ್ದಾರೆ. ಎಲ್ಲ ಕಾಂಗ್ರೆಸ್ ನಾಯಕರು ಸೇರಿಕೊಂಡು ಮೋದಿ ಅಮಿತ್ ಶಾನೇ ಈಗ ರಿಸೈನ್ ಮಾಡಬೇಕು ಅಂತ ಕೂತಿದ್ದಾರೆ. ಯಾಕಂದರೆ ಹೋರಾಟ ತೀವ್ರಗತಿ ಹೋಯಿತು. ಇಷ್ಟು ದಿನ ರಾಹುಲ್ ಗಾಂಧಿ ಅವರು ಅಂತರ ಕಾಯ್ದುಕೊಂಡ್ರು, ಕಾರಣ ಹೇಳಿದೆ ನಾನು ಆರಂಭದಲ್ಲೇ. ಬಟ್ ಈಗ ಲಾಸ್ಟಲ್ಲಿ ತಾವು ಒತ್ತಡ ಹೇರಿದ ಮೇಲೆ ಪ್ರಧಾನ ರಾಜೀನಾಮೆ ಆದರೆ, ಯಾವುದಾದ್ರೂ ವಿಕೆಟ್ ಬಿದ್ದರೆ ಸ್ಟೂಡೆಂಟ್ಸ್ಗೆ ರಾಹುಲ್ ಗಾಂಧಿ ಅವರಿಂದ ನ್ಯಾಯ ಸಿಗುತ್ತು ಅಂತ ಆಗುತ್ತೆ. CJPಗೆ ಹೋಗಲ್ಲ ಕ್ರೆಡಿಟು. ಸೊ ಅಖಾಡಕ್ಕೆ ಈಗ ಧುಮುಕಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ರಾಹುಲ್ ಗಾಂಧಿ ಅವರು ಹಿಂದೆ ಏನಾಗಿತ್ತು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ, ಈಗೇನಾಗಿತ್ತು, ಕಾಂಗ್ರೆಸ್ ಆಡಳಿತದ ರಾಜ್ಯದಲ್ಲಿ ಏನಾಗ್ತಿದೆ, ಡೆಲ್ಲಿಯಲ್ಲಿ ಏನಾಗ್ತಿದೆ, ಜಸ್ಟ್ ಕಂಪೇರ್ ಮಾಡಿ ನೋಡಿದ್ರೆ ಸಾಕು. Dharmendra Pradhan, he's an intermediary. Absolutely, he should resign. But Dharmendra Pradhan hasn't beaten up these students. Home Minister has. He should resign. And Home Minister reports to Prime Minister. He should resign. What is going on? ಎಲ್ಲಿ ತನಕ ಹೋಗಿದೆ ಅಂದರೆ ನೋಡಿ, ಅಲ್ಲಿ ಕೇಂದ್ರ ಸಚಿವರು ಬಂದು ರಾಹುಲ್ ಗಾಂಧಿ ಅವ್ರನ್ನ ದಯವಿಟ್ಟು ಇಲ್ಲಿಂದ ತುಂಬ ಸೂಕ್ಷ್ಮ ಪರಿಸ್ಥಿತಿ ಇದೆ, ಅರ್ಥ ಮಾಡ್ಕೊಳ್ಳಿ, ದೇಶಕ್ಕೆ ಸಮಸ್ಯೆ ಮಾಡೋ ರೀತಿಯಲ್ಲಿ ಮತ್ತು ಪ್ರಚೋದನೆ ಅದು ಇದು ಬೇಡ ಅಂತ ಜಾಗ ಖಾಲಿ ಮಾಡ್ಸಕ್ಕೆ ಬಂದಿದ್ದಾರೆ. ಬಟ್ ಮೋದಿ ಅಮಿತ್ ಶಾ ರಿಸೈನ್ ಮಾಡಿದ್ರೆ ಎದ್ದೋಗ್ತೀವಿ ಅಂತಿದ್ದಾರೆ. ಅಲ್ಲಿ ತನಕ ಈಗ ಕಾಂಗ್ರೆಸ್ಸು ಮೋದಿ ಅವರ ಮನೆ ಎದುರೇ ಹೋಗಿ ಕೂತಿರೋ ದೃಶ್ಯಗಳನ್ನು ನಾವೀಗ ಗಮನಿಸಬಹುದು. ಪ್ರೊಟೆಸ್ಟು ಇನ್ನೊಂದು ಆಯಾಮವನ್ನು ಪಡ್ಕೊಳ್ತಾ ಇದೆ. दमन बंद करो, छात्रों को पीटना बंद करो, छात्रों का दमन बंद करो। ಹೋರಾಟ ನಡೀತಿದೆಯಲ್ವಾ, ಅವರು ಪೊಲೀಸರ ಮೇಲೆ ಕಲ್ಲು ತಗೊಂಡು ಹೊಡೆದು ಹಾಕಿ, ಪೊಲೀಸರ ನಡಿಗೆ ಬೀಳಿಸಿ 10 ಜನ ಮೇಲೆ ಬಿದ್ದವ್ರನ್ನ ಚಚ್ಚಾಕಿ, ಸಾರ್ವಜನಿಕ ಆಸ್ತಿ ಪಾಸ್ತಿ ಧ್ವಂಸ ಮಾಡಿ, ಏನೇನು ಮಾಡಬಾರ್ದಲ್ಲ ಶಾಂತಿಯುತ ಹೋರಾಟ ಅಂತ ಹೇಳ್ಕೊಂಡವರು ಅದೆಲ್ಲ ಮಾಡಿ ವ್ಯವಸ್ಥೆನೇ ಅಲುಗಾಡಿಸ್ತೀವಿ, ಮೋದಿಗೆ ಹೊಡಿತೀವಿ, PM ಅಟ್ಯಾಕ್ ಮಾಡ್ತೀವಿ, ಸಂಸತ್ ಧ್ವಂಸ ಮಾಡ್ತೀವಿ ಅಂತ ನುಗ್ಗುತ್ತಾ ಇದ್ರು. ಅವ್ರನ್ನ ಟಚ್ ಮಾಡಬಾರ್ದಿತ್ತು, ಅಶ್ರುವಾಯು ಪ್ರಯೋಗ ಮಾಡಲೇಬಾರ್ದಿತ್ತು. ನಿನ್ನೆ ಸಂಸತ್ನಲ್ಲಿ ಎಲ್ಲ ಇದ್ರಲ್ಲ, ಹೆಂಗು ಎಲ್ಲ MP ಗಳು PM ತನಕ ನುಗ್ಗಕ್ಕೆ ಬಿಡಬೇಕಿತ್ತು, ಮೋಸ್ಟ್ಲಿ ಎಲ್ಲರನ್ನೂ ಹೊಡೆಯಕ್ಕೆ ಬಿಡಬೇಕಿತ್ತು ಅಂತನಾ. ಈ ಪ್ರೊಟೆಸ್ಟಲ್ಲಿ ಅಶ್ರುವಾಯು ಪ್ರಯೋಗ ಮಾಡದೆ ತಡೆಯೋದಕ್ಕಾಗ್ತಿತ್ತ ಕ್ರೌಡನ್ನು? ಏನೇನು ಮಾಡ್ತಿದ್ರು ಅಲ್ಲಿ? ಪೊಲೀಸರಿಗೆ ತಡ್ಕೊಳ್ಳೋಕ್ಕಾಗದಿರೋ ರೀತಿಯಲ್ಲಿ ದೌರ್ಜನ್ಯ, ಹಿಂಸಾಚಾರ ಮಾಡಿದ್ದಾರೆ. ಸೊ ಪೊಲೀಸರು ಅವರ ಕೆಲಸ ಮಾಡಬೇಕಾಯ್ತು. ಈ ರೀತಿಯ ಆಕ್ರೋಶ ಈಗ ಖರ್ಗೆ ಅವರದ್ದು, ರಾಹುಲ್ ಗಾಂಧಿ ಅವರದ್ದು ಎಲ್ಲ ಕೇಳಿ ಬರ್ತಿದೆ. ಅದು ಹೆಂಗೆ ಲಾಠಿ ಚಾರ್ಜ್ ಮಾಡಿದ್ರಿ? ಸೊ ಯಾವ ರೀತಿ ಕ್ರೌಡನ್ನು ನಿಭಾಯಿಸೋದು? ಹಾಗಾದರೆ PM ರಿಸೈನ್ ಮಾಡಲಿ ಅನ್ನೋ ತನಕ ಬಂದಿದೆ ಈಗ.
ಅಂದರೆ ಇದ್ರ ಮೂಲ ಉದ್ದೇಶನೇ PM ರಿಸೈನ್ ಮಾಡಿಸೋದು, ಮೋದಿ ರಿಸೈನ್ ಮಾಡಿಸೋದು, ಸರ್ಕಾರ ಅಲ್ಗಾಡಿಸೋದು ಅಂದಮೇಲೆ ಬರದೇ ಇರುತ್ತೆ, ಅದು ಅಲ್ಲಿಗೆ ಬಂದು ನಿಲ್ಲತ್ತೆ ಅಂತ ಎಲ್ಲರಿಗೂ ಗೊತ್ತಿರೋದೆ. ಅದಕ್ಕೆ ಈಗ ಹೆಡೆಮರಿ ಕಟ್ಟುವಂಥ ಕೆಲಸ ಅಮಿತ್ ಶಾ ಅವರು ಮಾಡ್ತಿದ್ದಾರೆ. ಯಾರ್ಯಾರು ಇದ್ದಾರೋ ಪ್ರತಿಯೊಂದು ದೃಶ್ಯನೂ ರೆಕಾರ್ಡ್ ಆಗಿದೆ, ಕರ್ಕೊಂಡು ಬಂದು ಹೆಡೆಮರಿ ಕಟ್ತಾರೆ. ತಕ್ಕ ಶಾಸ್ತಿ ಕಾದಿದೆ, ಡೌಟೇ ಇಲ್ಲ. ಕೇಜ್ರಿವಾಲ್ ಅವರ ಕಣ್ಣೀರೇನು, ವಿದ್ಯಾರ್ಥಿಗಳಿಗೆ ಏಟು ಬಿದ್ದಿದೆ ಅಂತ. ಸರಿ, ಅಲ್ಲಿ ಬಂದಿರೋರೆಲ್ಲ ವಿದ್ಯಾರ್ಥಿಗಳ ಏನೇನು ನಡೆದಿದೆ ಅನ್ನೋದು ಗೊತ್ತಿಲ್ವಾ? ದೃಶ್ಯಗಳು ಹೇಳ್ತಿಲ್ವಾ? ನಾವಂತೂ ಒಂದು 10 ವಿಡಿಯೋಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಒಬ್ಬೊಬ್ಬರ ಮಾತುಗಳನ್ನು ಕೇಳಿಸ್ಕೊಳ್ಬೇಕು. ಅಲ್ಲಿ ಯಾರ್ಯಾರು ಏನೇನು ಹಿಡ್ಕೊಂಡು ಬಂದಿದ್ರು, ಏನೇನು ಮಾತಾಡಿದ್ದಾರೆ, ಗ್ಯಾಂಗ್ಸ್ಟರಿಂದ ಹಿಡಿದು ಪ್ಯಾಲೆಸ್ತಾನಿ ಸಪೋರ್ಟರ್ಸಿಂದ ಹಿಡಿದು ಯಾರ್ಯಾರು ಬಂದಿದ್ರು ಅಲ್ಲಿ ಅನ್ನೋದೆಲ್ಲ ಬಟಾ ಬಯಲಾಗಿದೆ. ಇನ್ನೊಂದು ಹುಡುಗಿ ಮಾತು ಕೇಳಿಸ್ಕೊಳ್ಳಿ. ಈಕೆ ವಿದ್ಯಾರ್ಥಿನಿನೋ ಯಾರೋ ನೀಟ್ ಪರವಾಗಿ ಹೋರಾಟನೋ ಗೊತ್ತಿಲ್ಲ, ಆಕೆ ಮಾತು ಕೇಳಿಸ್ಕೊಳ್ಳಿ. ಹಿಂದೂ ಮುಸ್ಲಿಂ ಯಾರು ಬೆಸ್ಟು ಅಂತ ಪ್ರವಚನ ಕೊಡ್ತಿರೋದು. ಹಿಂದೂ ಮುಸ್ಲಿಂ ಯಾಕೆ ಬರುತ್ತೆ ಇಲ್ಲಿ? ಪದೇ ಪದೇ ರಾಮ ಸೀತೆ ಬೈತಾರೆ, ಇಲ್ಲಿ ಬಂದು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾರೆ, ಟೆಂಪಲ್ ಕಟ್ಟೋದ್ರಿಂದ ಎಲ್ಲ ಕಷ್ಟ, ಮುಸ್ಲಿಮ್ರದ್ದೇ ಬೆಸ್ಟು ಅಂತಾರೆ. ಯಾಕೆ ಬೇಕಿದಲ್ಲಿ? ಯಾರು ಬೆಸ್ಟು ಯಾರು ವರ್ಸ್ಟು ಅಂತ ಯಾರು ಕೇಳಿದ್ದಾರೆ ಇವ್ರನ್ನ? ಇಲ್ಲಿ ಬಂದು ಏನಕ್ಕೆ ಅದನ್ನೆಲ್ಲ ಮಾತಾಡ್ತಿದ್ದಾರೆ ನೋಡಿ. ಇವತ್ತು ಮತ್ತೊಂದು ಪ್ರೊಟೆಸ್ಟ್ ಶುರುವಾಗ್ಬಿಟ್ಟಿದೆ ನೋಡಿ. ಯಾವ ಥರ ಇದು ಪಕ್ಕಾ ಪ್ಲ್ಯಾನ್ ಅಂತ. ಈ CJP ಸ್ವಲ್ಪ ತಣ್ಣಗಾಗ್ತಿದ್ದಂಗೆ ಪಂಜಾಬಲ್ಲಿ ಹೊತ್ಕೊಂಡ್ಬಿಟ್ಟಿದೆ ರೈತರ ಹೋರಾಟ. ಯಾವುದಿದು? ಅಮೇರಿಕಾ ಟ್ರೇಡ್ ಡೀಲು. ಅಮೇರಿಕಾದ ಟ್ರೇಡ್ ಡೀಲ್ ಆದರೆ, ಇನ್ನೂ ಆಗಿಲ್ಲ, ಅದು ಆಗಿದ್ದೇ ಹೌದಾದರೆ ರೈತರನ್ನ ಟಚ್ ಮಾಡೋಕ್ಕೂ ಬಿಡಲ್ಲ, ರೈತರ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲ್ಲ ಅಂತ ಮೋದಿಯವರು ಡೈರೆಕ್ಟ್ ಹಿಟ್ ಟ್ರಂಪ್ ಸರ್ಕಾರಕ್ಕೆ. ನೋಡಿದ್ದೀವಿ ನಾವು, ಅವರು ಏನೇನೆಲ್ಲ ಒತ್ತಡ ಹಾಕೋಕೆ ನೋಡಿದ್ರು ಭಾರತದ ಮೇಲೆ. ನಮ್ಮ ನಿಯೋಗವನ್ನು ಭಾರತ ವಾಪಸ್ ತಗೊಳ್ತು, ಅವ್ರ ಕಂಡೀಷನ್ಗೆ ನಾವು ಒಪ್ಪಲ್ಲ ಅಂತ. ನಮ್ಮ ಕಂಡೀಷನ್ಗೆ ಮತ್ತು ಮ್ಯೂಚುವಲಿ ಬೆನಿಫಿಷಿಯಲ್ ಆಗೋದಾದ್ರೆ ಮಾತ್ರ ಈ ಟ್ರೇಡ್ ಡೀಲ್ ಅಂತ ಹೋಲ್ಡಲ್ಲಿ ಇಡಲಾಗಿದೆ. ಗಮನಿಸಿದ್ದೀವಿ ನಾವು, ಏನೇನೆಲ್ಲ ಹೊರೆ ಹಾಕಿ ಟ್ಯಾರಿಫ್ ಹಾಕಿ ಭಾರತವನ್ನು ಬಗ್ಸೋಕೆ ನೋಡಿದ್ರು ಬಗ್ಲಿಲ್ಲ ಭಾರತ. ಬಟ್ ಈಗ ರೈತರು ಈ ಟ್ರೇಡ್ ಡೀಲ್ ವಿಚಾರ ಇದ್ದಕ್ಕಿದ್ದಂಗೆ ಎತ್ಕೊಂಡು ಮತ್ತೊಂದು ದೊಡ್ಡ ರೈತ ದಂಗೆ ಆಗೋ ರೀತಿಯಲ್ಲಿ ಬೆಳವಣಿಗೆ ಕಾಣಿಸ್ತಾ ಇದೆ. ಕೃಷಿ ಕಾಯ್ದೆ ಆವಾಗ ಅದು ರಿಪೀಟ್ ಆಗೋ ರೀತಿಯಲ್ಲಿ ಪಂಜಾಬ್ ಹರಿಯಾಣದಲ್ಲೆಲ್ಲ ಶುರು ಆಗಿಬಿಟ್ಟಿದೆ ಈಗ. ಅಂದರೆ ಲಿಂಕ್ ಆಗಿ ಚೈನ್ ಲಿಂಕ್ ರೀತಿಯಲ್ಲಿ ಸರಣಿ ಹೋರಾಟಗಳನ್ನು ದೇಶವ್ಯಾಪಿ ಒಂದೊಂದು ಮೂಲೆಯಿಂದ ಹೆಂಗೆ ಪ್ಲ್ಯಾನ್ ಮಾಡಲಾಗಿದೆ ನೋಡಿ. ಮತ್ತು ಬಂದು ಡೆಲ್ಲಿಗೆ ನುಗ್ಗಬೇಕು. ಈ ಸಂಸತ್ ಅಧಿವೇಶನದ ಟೈಮಲ್ಲಿ ಜಗತ್ತೆಲ್ಲ ತಿರುಗಿ ನೋಡೋ ರೀತಿಯಲ್ಲಿ ಇಲ್ಲೊಂದಿಷ್ಟು ಅವಘಡಗಳಾಗಬೇಕು ಅನ್ನೋದು ಆ ಪ್ಲ್ಯಾನು. ಬ್ಯಾಕ್ ಟು ಬ್ಯಾಕ್ ಹೋರಾಟಗಳು ನಡೀತಿದ್ದಾವೆ ಈಗ. ಸೊ ರೈತರ ಹೋರಾಟ ಕೂಡ ಈಗ ಮುಗಿಲು ಮುಟ್ತಾ ಇದೆ. ರೈತರ ಪ್ರೊಟೆಸ್ಟ್ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರು ತಡ ಮಾಡದೆ ಮೆಸೇಜ್ ಕೊಟ್ಟಿದ್ದಾರೆ. ನಿಮ್ಗೆ ಯಾರು ಹೇಳಿದ್ರು ಅನ್ಯಾಯ ಆಗತ್ತೆ ಅಂತ? ರೈತರ ಹಿತದೃಷ್ಟಿಯನ್ನು ಬಲಿಕೊಟ್ಟು ಯಾವ ತೀರ್ಮಾನವನ್ನು ಭಾರತ ಸರ್ಕಾರ ತಗೊಳ್ಳಲ್ಲ. ಭಾರತ ಸರ್ಕಾರದ ಮೊದಲ ಪ್ರಯಾರಿಟಿ ರೈತರು. ಸೊ ಅಮೇರಿಕಾ ಟ್ರೇಡ್ ಡೀಲ್ ಬರಲಿ, ಇನ್ನೊಂದು ಬರಲಿ, ರೈತರ ಹಿತಾಸಕ್ತಿ ಬಲಿ ಕೊಡಲ್ಲ, ನಾನು ಶಪಥ ಮಾಡ್ತೀನಿ ಅಂತ ಅವತ್ತು ಹೇಳಿದ್ರು, ಇವತ್ತು ಮತ್ತೆ ಮೆಸೇಜ್ ಕೊಟ್ಟಿದ್ದಾರೆ. ಅಷ್ಟು ಹೇಳಿದ ಮೇಲೂ ರೈತರು ಆಗಲ್ಲ ಇದು ಅಂತ ಹೇಳಿದ ಮೇಲೂ ಕೂಡ ಟ್ರೇಡ್ ಡೀಲಲ್ಲಿ ಆ ಅಂಶಗಳಿಲ್ಲ ಅನ್ನೋದನ್ನು ಅಮೆರಿಕನೇ ಒಪ್ಕೊಳ್ತು. ಫಸ್ಟು ಅವರು ಹಾಕ್ಕೊಂಡಿದ್ದ ಕಾಪಿಯಲ್ಲಿ ಭಾರತದ ರೈತರಿಗೆ ತೊಂದರೆ ಆಗೋ ರೀತಿಯ ಅಂಶಗಳನ್ನು ಸೇರಿಸಿದ್ರು. ಬಟ್ ಭಾರತದ ಎಚ್ಚರಿಕೆಯ ಬಳಿಕ ಅವ್ರು ರಿಲೀಸ್ ಮಾಡಿದ್ರು. ಆಮೇಲೆ ಭಾರತಕ್ಕೆ ಆತಂಕಕಾರಿ ಆಗುವಂಥ ಅಂಶಗಳಿಗೆ ಏನು ಮೆನ್ಷನ್ ಮಾಡಿದ್ರಲ್ಲ ಅದನ್ನು ತೆಗೆಯಲಾಯಿತು. ಅಮೆರಿಕ ತೆಗೀತು, ತನ್ನ ಕುತಂತ್ರ ಬುದ್ಧಿಯನ್ನು ತೋರಿಸೋದಕ್ಕೆ ಹೊರಟಿತ್ತು. ಬಟ್ ಅನಿವಾರ್ಯವಾಗಿ ಆಮೇಲೆ ಅದೆಲ್ಲ ರಿಮೂವ್ ಮಾಡ್ತು, ಅದು ಗೊತ್ತು ನಮಗೆ. ಸೊ ಮತ್ತ್ಯಾಕೆ ಈ ಆಕ್ರೋಶ ಇದ್ದಕ್ಕಿದ್ದಂತೆ ರೈತರದ್ದು ನೋಡಿ. ಇದ್ರ ಮಧ್ಯೆ ಒಂದು ದೃಶ್ಯ ಕಣ್ಣಿಗೆ ಬೀಳುತ್ತೆ. ಈಕೆ ಎಲಿ ಗ್ರೌಂಡ್ಸ್ ಫೀಲ್ಡ್ ರಿಪೋರ್ಟರ್, ABC ಆಸ್ಟ್ರೇಲಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್. ಈಕೆ ಡೆಲ್ಲಿ ಪ್ರೊಟೆಸ್ಟ್, CJP ಹೋರಾಟ, ಜಂತರ್ ಮಂತರ್ ಪ್ರೊಟೆಸ್ಟ್ ಕಂಪ್ಲೀಟ್ ಕವರೇಜ್ ಮಾಡಿದ್ದಾಳೆ. ಬಾಂಗ್ಲಾದೇಶ ಪ್ರೊಟೆಸ್ಟ್, ಶೇಖ್ ಹಸೀನಾ ಕೆಳಗಿಳಿಸೋ ಟೈಮಲ್ಲಿ ಈಕೆ ತುಂಬ ಓಡಾಡಿದ್ಲು ಆ ಹೋರಾಟದಲ್ಲಿ. ಇಲ್ಲಿ ಕಾಣಿಸ್ಕೊಂಡಿದ್ದಾಳೆ. ಅದು ಕೂಡ ವೈರಲ್ ಆಗ್ತಿದೆ ಈಗ ಸಿಕ್ಕಾಪಟ್ಟೆ. ಸರಿ, ನರೇಂದ್ರ ಮೋದಿ ಅವರ ಸರ್ಕಾರದ ಅವಧಿಯಲ್ಲಿ ನೀಟ್ ಪೇಪರ್ ಲೀಕ್ ಆಯಿತು. ಯಾವಾಗಲೂ ಶಿಕ್ಷಣ ವ್ಯವಸ್ಥೆಯಲ್ಲಿ, ನಮ್ಮ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಬೇಕಾದಷ್ಟು ಹುಳುಕುಗಳಿವೆ, ಸರಿ ಮಾಡಬೇಕಾಗಿದೆ. ಸಿಸ್ಟಮ್ ಖಂಡಿತ ಸರಿ ಹೋಗಬೇಕಾಗಿದೆ, ಎಲ್ಲರಿಗೂ ಬೇಕಾಗಿರೋದು, ಅದು ನೋ ಡೌಟ್. ಆದರೆ ಸುಧಾರಣೆಗಳು ಒಂದಿಷ್ಟು ಆಗಿವೆ. ಫಾರ್ ಎಕ್ಸಾಂಪಲ್ ಮೆಡಿಕಲ್ ಸೀಟ್ಸು, ನೀಟ್ 56,000 ಇದ್ದಿದ್ದನ್ನು 1.36 lakhs 81% ಇನ್ಕ್ರೀಸ್ ಮಾಡಲಾಗಿದೆ. ಸೊ ಮುಂಚಿನ ಅವಕಾಶಗಳು ಈಗಿನ ಅವಕಾಶಗಳು ಏನೂ ಆಗ್ತಾನೇ ಇಲ್ಲ ಭಾರತದಲ್ಲಿ ಅಂತಲ್ಲ,
ಬಟ್ ಸಾಲ್ತಾ ಇಲ್ಲ. ಈ ದೇಶದ ಅಗಾಧತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಆಗ್ತಾ ಇರೋ ಸುಧಾರಣೆ ಸಾಲ್ತಿಲ್ಲ. ಈಗ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ತುಂಬ ಚೆನ್ನಾಗಾಗಿದೆ, ಇಡೀ ಜಗತ್ತು ಕಣ್ಣರಳಿಸಿ ನೋಡೋ ರೀತಿಯಲ್ಲಿ ಆಗಿದೆ. ರಸ್ತೆ, ಪೋರ್ಟು, ಕನೆಕ್ಟಿವಿಟಿ, ಏರ್ಪೋರ್ಟು, ಇನ್ವೆಸ್ಟ್ಮೆಂಟ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಚೆನ್ನಾಗಿದೆ. ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಸೆಕ್ಟರಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ. ಚೀನಾಗೆ ಸೆಡ್ ಹೊಡೆಯೋ ರೀತಿಯಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ ಸುಮಾರು ಸೆಕ್ಟರ್ಸಲ್ಲಿ. ಏನೂ ಆಗಿಲ್ಲ ಅಂತಲ್ಲ, ಬಟ್ ಎಲ್ಲ ಕ್ಷೇತ್ರಗಳಲ್ಲೂ ಭಾರತ ಇನ್ನಷ್ಟು ಸುಧಾರಣೆ ಮಾಡಬೇಕಾಗಿದೆ ಅನ್ನೋದು ಖಂಡಿತ ಸತ್ಯ. ಅದರಲ್ಲೂ ಎಜುಕೇಷನ್ ಎಲ್ರಿಗೂ ಗೊತ್ತಿರೋದೆ. ಸೊ ಈಗ ಎಜುಕೇಷನ್ನು ಮುಂಚೆ ಎಲ್ಲ ಸರಿ ಇತ್ತಾ? ಈಗ ತುಂಬ ವರ್ಷಗಳಾಯ್ತಲ್ಲ, ಮೋದಿ ಬಂದು ಸರಿ ಮಾಡ್ಬೋದಿತ್ತಲ್ಲ. ಕೇಳಿ ಪ್ರಶ್ನೆ ಸಮಸ್ಯೆಗೆ ಸೂಕ್ತವಾದದ್ದು. ಆದರೆ ಸಿಸ್ಟಮನ್ನು ರೈಟ್ ಟ್ರ್ಯಾಕಲ್ಲಿ ಭಾರತವನ್ನು ಕರ್ಕೊಂಡು ಹೋಗ್ತಿರೋ ಹೊತ್ತಲ್ಲಿ, ಭಾರತದಲ್ಲಿ ಸ್ವತಂತ್ರದಿಂದ ನೋಡಿಲ್ಲದಂಥ ಬೆಳವಣಿಗೆಗಳು ಅಭಿವೃದ್ಧಿ ಆಗ್ತಿರೋ ಹೊತ್ತಲ್ಲಿ ಮತ್ತೆಲ್ಲ ಗುಡ್ಡ ಮೇಲೆ ಮಾಡ್ತೀವಿ. ಮತ್ತೊಂದು ಹೊಸದೇನೋ ಬರುತ್ತೆ, ಮತ್ತೆ ಚೇಂಜ್ ಆಗುತ್ತೆ, ಸ್ಥಿರತೆಯೇ ಇಲ್ಲದಂತೆ ಮಾಡಿ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ, ದಂಗೆ ಎದ್ದ ರಾಷ್ಟ್ರಗಳಲ್ಲಿ ಈಗ ಆಗಿದೆಯಲ್ಲ, ಅಲ್ಲಿ ಏನಾಗಿದೆ ಅನ್ನೋದನ್ನು ನೋಡ್ಕೊಳ್ಬೇಕು. ನೇಪಾಳದ ಥರ ಮಾಡ್ತೀವಿ, ಶ್ರೀಲಂಕಾದ ಥರ ಮಾಡ್ತೀವಿ ಅಂತ ಹೇಳೋರು, ಆ ದಂಗೆ ಆದ್ಮೇಲೆ ಅಲ್ಲಿ ಏನಾಗಿದೆ, ಅಲ್ಲಿನ ಪರಿಸ್ಥಿತಿ ಈಗ ಏನಾಗಿದೆ, ಅನನುಭವಿಗಳ ಕೈಗೋಗಿ ಅನ್ನೋದನ್ನೂ ನೋಡಬೇಕು. ಸೊ ಆ ಪರಿಸ್ಥಿತಿಗೆ ಭಾರತ ತಂದಿಡ್ತೀವಿ ಅಂತ ಹೇಳೋಕ್ಕಿಂತ ವ್ಯವಸ್ಥೆ ಪ್ರಶ್ನೆ ಮಾಡಿ, ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಿ, ಅಷ್ಟಕ್ಕೆ ನಿಲ್ಲಲಿ ಇದು. ಅದು ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಇದು ದಾರಿ ತಪ್ತಾ ಇದೆಯಲ್ಲ, ಅದು ಬೇಸರದ ವಿಚಾರ. ಸೊ ಕಾದ್ ನೋಡೋಣ. ಅಮಿತ್ ಶಾ ಅವರು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸಲ್ಲಿದ್ದಾರೆ. ನಡ್ಡಾ ಅವ್ರು ಹೇಳ್ತಿದ್ದಾರೆ ಸರಿ ಇದೆ, ಸರಿಯಾಗಿ ಮೀಟಿಂಗ್ಗಳೆಲ್ಲ ನಡೆದಿದೆ, ಆಗತ್ತೆ, ಎಲ್ಲ ಸರಿಯಾಗತ್ತೆ ಅಂತ ಹೇಳ್ತಿದ್ದಾರೆ. ನರೇಂದ್ರ ಮೋದಿ ಅವರು ಅತ್ಯಂತ ತೀಕ್ಷ್ಣವಾದ ಸಂದೇಶ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗಾಗಿ, ಯುವಕರಿಗಾಗಿ ನನ್ನ ಭವಿಷ್ಯ ಮುಡುಪಾಗಿದೆ ಮತ್ತು ಮಕ್ಕಳ ದಾರಿ ತಪ್ಪಿಸೋಕೆ ಹೋಗ್ಬೇಡಿ, ದಯವಿಟ್ಟು ಅವ್ರಿಗೆ ಗೈಡ್ ಮಾಡಿ ಅನ್ನುವಂಥ ಮೆಸೇಜನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ಈ ವಿಚಾರದಲ್ಲಿ ಈಗ ಅಖಾಡಕ್ಕೆ ಧುಮುಕಿರೋದು ಕ್ಲೈಮ್ಯಾಕ್ಸಿಗೆ ಬರುತ್ತೆ ಇನ್ನೊಂದೆರಡು ದಿನದಲ್ಲಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.